ಪ್ರಿಯ ವೀಕ್ಷಕರೇ, ಜನಧ್ವನಿ ನ್ಯೂಸ್ಗೆ ಸ್ವಾಗತ. ಉಷ್ಣವಲಯದ ಪ್ರಮುಖ ಬೆಳೆಗಳಲ್ಲಿ ಒಂದಾದ ಹುಣಸೆ, ಬಂಜರು ಹಾಗೂ ಅರೆ ನೀರಾವರಿ ಪ್ರದೇಶದಲ್ಲೂ ಸುಲಭವಾಗಿ ಬೆಳೆಯುವ ಅಮೂಲ್ಯ ವೃಕ್ಷವಾಗಿದೆ. ಈ ಮರದ ಪ್ರತಿಯೊಂದು ಭಾಗವೂ ಉಪಯುಕ್ತ. ಹಣ್ಣಿನ ತಿರುಳು ಸಿ ಜೀವಸತ್ವವನ್ನ ಹೊಂದಿದ್ದರೆ ಮುಂಗಾರಿಗೂ ಮೊದಲು ಹರಡುವ ಚಿಗುರು ಪೋಷಕಾಂಶಗಳ ಆಗರವಾಗಿದೆ. ಹುಣಸೆ ಮರಗಳ ಚಿಗುರು ಮತ್ತು ಹೂಗಳಿಂದ ತಯಾರಾಗುವ ಸಾರು ತೊವ್ವೆ ಚಿಗುರು ಪ್ರಿಯರ ಬಾಯಲ್ಲಿ ನೀರೂರಿಸುತ್ತದೆ. ಇದಲ್ಲದೆ ಚಿಗುರಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಗುಣವಿದ್ದು ಹಲವರು ಮುಂಜಾನೆಲೆ ಹೂವು ಮೊಗ್ಗುಗಳನ್ನು ಸಂಗ್ರಹಿಸುವುದು ಕಂಡುಬರುತ್ತದೆ. ಚೈತ್ರ ಮಾಸದಿಂದ ಆರ್ದ್ರದ ಮಳೆ ನಕ್ಷತ್ರದವರೆಗೆ ಸಿಗುವ ಈ ಚಿಗುರು ದೇಹಕ್ಕೆ ತಂಪು ನೀಡುವ ಜೊತೆಗೆ ಆರೋಗ್ಯ ವೃದ್ಧಿಗೂ ಸಹಕಾರಿ. ಹೀಗಾಗಿ ಹುಣಸೆ ಚಿಗುರುಗಳಿಗೆ ಈಗ ಹೆಚ್ಚಿನ ಬೇಡಿಕೆ ಕಂಡುಬರುತ್ತದೆ. ಚಿಗುರನ್ನ ಒಣಗಿಸಿ ಚಟ್ನಿ ಪುಡಿ ಪಿತ್ತ ನಿವಾರಣೆಗೆ ಬಳಸಲಾಗುತ್ತೆ. ಹಾಗೆ ಹುಣಸೆ ತೊಕ್ಕನ್ನ 1 ವರ್ಷದವರೆಗೆ ಸಂಗ್ರಹಿಸಬಹುದು. ಔಷಧ ತಯಾರಿಕೆಯಲ್ಲಿ ಹಣ್ಣು, ಎಲೆ ಮತ್ತು ತೊಗಟೆಯು ಬಳಕೆಯಾಗುತ್ತದೆ. ಹೂವು, ಎಲೆ, ಹಣ್ಣು ಹಾಗೂ ಚಿಗುರು ಆಹಾರ ಪದಾರ್ಥಗಳಿಗೆ ಬಳಸಿದರೆ ಬೀಜವನ್ನ ಅಂಟು ಮತ್ತು ಎಣ್ಣೆ ತಯಾರಿಕೆಗೆ ಬಳಸುತ್ತಾರೆ ಎಂದು ತಿಳಿದು ಬಂದಿದೆ. ಹೂವು, ಎಲೆ ಮತ್ತು ಹಣ್ಣಿನಲ್ಲಿ ಟರ್ಮರಿಕ್ ಆಮ್ಲವಿದ್ದು ಸಕ್ಕರೆ, ಬಿ ಜೀವಸತ್ವ ಹಾಗೂ ಕ್ಯಾಲ್ಸಿಯಂನಿಂದ ಕೂಡಿವೆ. ಆದ್ದರಿಂದ ಕೋವಿಡ್ ಕಾಲಘಟ್ಟದಲ್ಲೂ ಹಲವರು ಇದನ್ನ ಆಹಾರದ ಭಾಗವಾಗಿ ಸೇವಿಸಿದ್ದಾರೆ. ಇತರ ಸೊಪ್ಪುಗಳ ಜೊತೆ ಬೆರೆಸಿ ಅಥವಾ ಚಿಗುರಿನಿಂದ ಮಾಡುವ ರಸಂ ಸವಿದು ಆರೋಗ್ಯ ಕಾಪಾಡಿಕೊಂಡಿದ್ದಾರೆ. ಇನ್ನು ಕೆಲವರು ಚಿಗುರು ಮಾರಾಟದ ಮೂಲಕ ತುಸು ಆದಾಯ ಗಳಿಸುತ್ತಿರುವುದು ಕೂಡ ವಿಶೇಷವಾಗಿದೆ. ಇದೇ ರೀತಿಯ ಇನ್ನಷ್ಟು ಮಾಹಿತಿಗಾಗಿ ಜನಧ್ವನಿ ನ್ಯೂಸ್ ಅನ್ನ ವೀಕ್ಷಿಸಿ. ಧನ್ಯವಾದಗಳು.